ವಾಟ್ಸ್ಆಪ್ ಗೈಸ್ ನಿಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಮತ್ತೊಂದು ಹೊಸ ಎಪಿಸೋಡ್ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಆಪ್ ಆಗಸ್ಟ್ 2019 ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಬಹುದು ಕಳೆದ 4-5 ತಿಂಗಳಿಂದ ಈ ಒಂದು ಎಪಿಸೋಡ್ ನಾವು ಶುರು ಮಾಡ್ಕೊಂಡು ಬಂದಿವಿ ತುಂಬಾ ಜನಕ್ಕೆ ನಮ್ಮ ಚಾನೆಲ್ ಅಲ್ಲಿ ಈ ಒಂದು ಎಪಿಸೋಡ್ ತುಂಬಾ ಇಷ್ಟ ಆಗ್ತಿದೆ ಮತ್ತು ನಮ್ಮ ಎಪಿಸೋಡ್ಸ್ ಗಳಲ್ಲಿ ಈ ಎಪಿಸೋಡ್ ಅಲ್ಲಿ ಜಾಸ್ತಿ ವ್ಯೂಸ್ ನ ನೋಡ್ತಾ ಇದೀವಿ ತುಂಬಾ ಜನಕ್ಕೆ ಈ ಎಪಿಸೋಡ್ ಇಷ್ಟ ಆಗಕ್ಕೆ ಕಾರಣ ಅಂದ್ರೆ ಇವತ್ತಿನ ತಿಂಗಳು ನಾವು ಯಾವ ಒಂದು ಸ್ಮಾರ್ಟ್ಫೋನ್ ತಗೊಳ್ತಾ ಇದ್ವಿ ಅದನ್ನೇ ನಾವು ಮುಂದಿನ ತಿಂಗಳು ಏನೆಲ್ಲ ಬರ್ತಿದೆ ಅದನ್ನ ನೋಡಿ ತಿಳ್ಕೊಂಡ್ರೆ ಈ ಫೋನ್ ಕಿಂತ ಆ ಫೋನ್ ಚೆನ್ನಾಗಿರುತ್ತೆ ಸ್ಪೆಸಿಫಿಕೇಶನ್ ಜಾಸ್ತಿ ಇರುತ್ತೆ ಮತ್ತೆ ಕಮ್ಮಿ ಬೆಲೆ ಸಿಗುತ್ತೆ ಮಾರ್ಕೆಟ್ ನಲ್ಲಿ ತುಂಬಾ ಸ್ಮಾರ್ಟ್ ಫೋನ್ಸ್ಗಳು ಬರ್ತದೆ ಹೀಗಾಗಿ ಕಾಂಪಿಟೇಟ್ ನಾವು ಎಷ್ಟು ವೇಟ್ ಮಾಡಿ ಸ್ಮಾರ್ಟ್ ಫೋನ್ ತಗೊಳ್ತೀವಿ ಅಷ್ಟು ಬೆಟರ್ ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ಫ್ರೆಂಡ್ಸ್ ನಾನು ಸೋಮಶೇಖರ್ ನೀವೇನಾದರೂ ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋಕ್ಕಂತೂ ಮರೆಯೋಕ್ಕೆ ಹೋಗಬೇಡಿ ಸೊ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಪ್ರತಿ ತಿಂಗಳಲ್ಲಿ 90% ಏನೊಂದು ಸ್ಮಾರ್ಟ್ ಫೋನ್ಸ್ಗಳನ್ನ ಇರ್ತೀನಿ ಅದೇ ಸ್ಮಾರ್ಟ್ ಫೋನ್ಸ್ಗಳು ಎಲ್ಲ ಭಾರತದಲ್ಲಿ ಲಾಂಚ್ ಆಗುತ್ತೆ ಕೆಲವೊಂದು ನೋಕಿಯಾ ಅಂತ ಸ್ಮಾರ್ಟ್ ಫೋನ್ಸ್ಗಳಿರುತ್ತೆ ಅವೆಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಡ್ತಾರೆ ಲೀಕ್ಸ್ ನ್ಯೂಸ್ ಬಂದಿರುತ್ತೆ ಬಟ್ ಅವರು ಸರಿಯಾದ ಟೈಮ್ಗೆ ಲಾಂಚ್ ಮಾಡೋಕ್ಕೆ ಆಗೋದಿಲ್ಲ ಸೊ ಈ ತಿಂಗಳಲ್ಲಿ ಕೂಡ ಅಷ್ಟೇ ನಾವು ಕಳೆದ ತಿಂಗಳಲ್ಲಿ ಎಷ್ಟೊಂದು ಸ್ಮಾರ್ಟ್ ಫೋನ್ಸ್ಗಳು ನೋಡ್ಕೊಂಡಿದ್ವಿ ಆ ಕ್ವಾಂಟಿಟಿಲಿ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತಲ್ಲ ಬಟ್ ನಾವು ತುಂಬ ಜನ ಯಾವ ಸ್ಮಾರ್ಟ್ ಫೋನ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇದ್ವಿ ಅದು ಫ್ಲಾಗ್ಶಿಪ್ ಪೀರಿಯಡ್ ಆಗಲಿ ಮಿಡ್ ರೇಂಜ್ ಆಗಲಿ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತವೆ ಆಗಸ್ಟ್ ತಿಂಗಳಲ್ಲಿ ಸೊ ಲಿಸ್ಟಲ್ಲಿ ಮೊದಲನೇ ಸ್ಮಾರ್ಟ್ ಫೋನ್ ಬರ್ತಾ ಇದೆ ಹುವಾಯಿ ಕಡೆಯಿಂದ ಹುವಾಯಿ Y9 ಪ್ರೈಮ್ ಈ ಒಂದು ಸ್ಮಾರ್ಟ್ ಫೋನ್ ಆಗಸ್ಟ್ 1 ತಾರೀಕು ಲಾಂಚ್ ಆಗಲಿದ್ದು ಇದರಲ್ಲಿ 6.59 ಇಂಚಸ್ ಇರೋ ಫುಲ್ HD+ ಡಿಸ್ಪ್ಲೇ ಮತ್ತೆ ಇದು ಮೊಟ್ಟ ಬಾರಿಗೆ ಹುವಾಯಿ ಕಡೆಯಿಂದ ಪಾಪ್ಅಪ್ ಸೆಲ್ಫಿ ನೋಡ್ತಾ ಇದ್ವಿ 16 ಮೆಗಾ ಪಿಕ್ಸೆಲ್ನ ಪಾಪ್ಅಪ್ ಸೆಲ್ಫಿ 4000 mAh ಬ್ಯಾಟ್ರಿ 4GB 128GB ಅಂತ ಈ ಒಂದು ವೇರಿಯಂಟ್ನ ನೋಡ್ತಾ ಇದ್ವಿ ಇದು ಡುವಲ್ ಕ್ಯಾಮ್ರಾ ಜೊತೆ ಬರುತ್ತಾ ಅಥವಾ ಟ್ರಿಪಲ್ ಕ್ಯಾಮ್ರಾ ಜೊತೆ ಬರುತ್ತಾ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ನೋಡ್ತಾ ಇದ್ವಿ ಆಗಸ್ಟ್ 1ನೇ ತಾರೀಕೆ ಹುವಾಯಿನವರು ಎಷ್ಟು ಕಮ್ಮಿ ಬೆಲೆನಲ್ಲಿ ಭಾರತದಲ್ಲಿ ಬರ್ತಾರೆ ಆವಾಗ ಮಾತ್ರ ಇದು ಕಾಂಪಿಟೇಟ್ ಆಗುತ್ತೆ ಮತ್ತೆ ಹುವಾಯಿನ ಸ್ಮಾರ್ಟ್ ಫೋನ್ಸ್ಗಳು ಭಾರತದಲ್ಲಿ ಕೊಂಡ್ಕೊಳ್ಬೋದು ಅನ್ಕೊಳ್ತಾ ಇದ್ದೀನಿ ಇನ್ನು ಲಿಸ್ಟಲ್ಲಿ ಎರಡನೇ ಸ್ಮಾರ್ಟ್ ಫೋನ್ ಬರ್ತಾ ಇದೆ ವಿವೋ ಕಡೆಯಿಂದ ವಿವೋನವರು ಇವಾಗ ಹೊಸದಾಗಿ ಎಸ್ ಸಿರೀಸ್ನ ಕೂಡ ಶುರು ಮಾಡ್ತಾರೆ ಅಂತ ನಿಮಗೆ ಟೆಕ್ನಾಲಜಿ ತಿಳಿಸ್ಕೊಟ್ಟಿದೆ ಇವಾಗ ವಿವೋ S1 ಆಗಸ್ಟ್ 7ನೇ ತಾರೀಕಿಗೆ ಭಾರತದಲ್ಲಿ ಲಾಂಚ್ ಆಗಲಿದ್ದು ಈ ಒಂದು ಸ್ಮಾರ್ಟ್ ಫೋನ್ ಹೀಲಿಯೋನ P65ನ ಜೊತೆ 4500 mAh ಬ್ಯಾಟ್ರಿ 6GB ಮತ್ತು 4GB ಮತ್ತು 128GB ವೇರಿಯಂಟ್ ಜೊತೆ ಒಂದು ಸ್ಮಾರ್ಟ್ ಫೋನ್ಸ್ನ ನೋಡ್ತಾ ಇದ್ವಿ ಇದ್ರ ಬೆಲೆ ಮಿಡ್ ರೇಂಜ್ ಅಲ್ಲಿ ಬರ್ತಿದೆ ಅಂತಂದ್ರೆ ವಿವೋ Z1 ಅಂತೂ ಆಲ್ರೆಡಿ ಇದೆ 15,000 ರೂಪಾಯಿ ಒಳಗಡೆ ಆ ಒಂದು ರೇಂಜ್ ಅಲ್ಲಿ ನೋಡ್ತಾ ಇದ್ವಿ ಇನ್ನು ಇದು ನನ್ನ ಪ್ರಕಾರ ಒಂದು 12-13,000 ರೂಪಾಯಿಗೆ ಒಂದು ಸ್ಮಾರ್ಟ್ ಫೋನ್ ಮಾರ್ಕೆಟ್ ನಲ್ಲಿ ಬಿಟ್ರೆ ವಿವೋ ಕೂಡ ಸ್ವಲ್ಪ ಮೇಂಟೈನ್ ಮಾಡತ್ತೆ ಅನ್ಕೊಳ್ತಾ ಇದೀನಿ ಎಲ್ಲರ ಜೊತೆ ಕಾಂಪಿಟೇಟ್ ಮಾಡಕ್ಕೆ ಇನ್ನು ಕಾಯ್ಬಿಟ್ಟು ನೋಡೋಣ ಎಷ್ಟು ಬೆಲೆ ಆಗ್ಬೋದು ವಿವೋ S1 ಕಮೆಂಟ್ಸ್ ಅಲ್ಲಿ ನೀವು ಕೂಡ ಟ್ರೈ ಮಾಡಿ ಯಾರು ಇಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ Xiaomi ಕಡೆಯಿಂದ ಫ್ರೆಂಡ್ಸ್ ನಾವೆಲ್ಲ ತುಂಬಾ ದಿನಗಳಿಂದ ಈ ಒಂದು ಸ್ಮಾರ್ಟ್ ಫೋನ್ಸ್ಗೆ ವೇಟ್ ಮಾಡ್ತಾ ಇದ್ವಿ ಭಾರತದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ನಾನು ತುಂಬಾ ಕ್ವಶನ್ ಕೂಡ ಕೇಳಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ದಿನಗಳಲ್ಲಿ ಚೈನಾದಲ್ಲಿ Mi CC9 ಮತ್ತೆ Mi CC9e ಅಂತ ಎರಡು ಡಿವೈಸ್ಗಳನ್ನ ಲಾಂಚ್ ಮಾಡಿದ್ರು ಅದೇ ಡಿವೈಸ್ಗಳು ಭಾರತದಲ್ಲಿ ಬಂದು Mi A3 ಮತ್ತೆ Mi A3 ಲೈಟ್ ಅಥವಾ Mi A3 Pro ಕೂಡ ನಾವು ನೋಡ್ಕೋಬಹುದು ಎರಡರಲ್ಲಿ ಒಂದು ಡಿವೈಸ್ ಲಾಂಚ್ ಆಗ್ಬೋದು ಅಥವಾ ಎರಡು ಡಿವೈಸ್ಗಳು ಲಾಂಚ್ ಆಗ್ಬೋದು ಇದು Mi CC9 ಏನಿತ್ತು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 712 ಚಿಪ್ ನೋಡಿದ್ವಿ ಇನ್ನು Mi CC9e ಏನಿತ್ತು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 665 ನೋಡಿದ್ವಿ ಸೊ ನನ್ನ ಪ್ರಕಾರ A3 ಬಂತಂದ್ರೆ ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 712 ಇರುತ್ತೆ ಇನ್ನು A3 ಲೈಟ್ ಅಥವಾ A3 Pro ಬಂತಂದ್ರೆ ಅದರಲ್ಲಿ ನೆಕ್ಸ್ಟ್ ವರ್ಜನ್ ಅಪ್ಗ್ರೇಡ್ ನಾವು ನೋಡ್ಕೊಳ್ಬೋದು ಅನ್ಕೊಳ್ತಾ ಇದ್ದೀನಿ 730 ಕೂಡ ಬರ್ಬೋದು ಸೊ ಕೈ ಬಿಟ್ಟು ನೋಡೋಣ A3 ನಲ್ಲಿ ಪಕ್ಕ 48 ಮೆಗಾ ಪಿಕ್ಸೆಲ್ ಸೋನಿನ ಸೆನ್ಸರ್ ಇರುತ್ತೆ ಇದು ಬಿಟ್ರೆ A ಸಿರೀಸ್ ಏನಿದೆ ಅದು ಕ್ಯಾಮ್ರಾಗೆ ತುಂಬಾ ಫೋಕಸ್ ಮಾಡಿರುವಂಥ Xiaomi ಸ್ಮಾರ್ಟ್ ಫೋನ್ ಆಗಿದ್ದು ಏನೆಲ್ಲ ಕ್ಯಾಮ್ರಾಗಳನ್ನ ಒಳಗೊಂಡು ಬರುತ್ತೆ ಅಥವಾ 64 ಮೆಗಾ ಪಿಕ್ಸೆಲ್ ಜೊತೆ Mi A3 Proನೇ ಬರುತ್ತೆ ನೋಡೋಣ ಅಂತೆ ಇನ್ನು ಲಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Note 10 ಮತ್ತೆ Note 10 Pro ಎರಡೂ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಇದೇ ಮೊಟ್ಟ ಬಾರಿಗೆ ದೊಡ್ಡ ಡಿಸ್ಪ್ಲೇ ಜೊತೆ ನೋಡ್ತಾ ಇದ್ವಿ 6.8 ಇಂಚಸ್ ಇರುವ ಫುಲ್ HD+ ಕ್ವಾಡ್ ಕೋರ್ ಡಿಸ್ಪ್ಲೇ ನೋಡ್ತಾ ಇದ್ವಿ ಇನ್ನು ಮೇನ್ ಕನ್ಫ್ಯೂಸ್ ಏನಪ್ಪ ಅಂದ್ರೆ ಇದು ಸ್ನ್ಯಾಪ್ಡ್ರ್ಯಾಗನ್ 855 ಜೊತೆ ಬರುತ್ತೆ ಅಥವಾ ಎಕ್ಸಿನೋಸ್ನ 9825 ಜೊತೆ ಬರುತ್ತೆ ತುಂಬಾ ಜನ ಇದ್ರ ಬಗ್ಗೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಇನ್ನು ಇದರಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ ಮಧ್ಯದಲ್ಲಿ ಪಂಚಿ ಕ್ಯಾಮ್ರಾ ಡಿಸ್ಪ್ಲೇ ಒಳಗಡೆನೆ ಕ್ಯಾಮ್ರಾ ನೋಡ್ತಾ ಇದ್ವಿ ಸೊ ಏನೆಲ್ಲ ಹೊಸ ಟೆಕ್ನಾಲಜಿಗಳನ್ನ ತಗೊಂಡು ಬರ್ತಿದ್ದಾರೆ ಸ್ಯಾಮ್ಸಂಗ್ ನೋಟ್ ನಲ್ಲಿ ಕಾಯ್ಬಿಟ್ಟು ನೋಡ್ಬೇಕಾಗಿದೆ ಇನ್ನು ಪ್ರೈಸ್ ಬಗ್ಗೆ ನೀವೇನಾದ್ರು ಮಾತಾಡ್ಬೇಕಂತಿದ್ರೆ ಅಂದ್ರೆ ನಮ್ ಗೆಸ್ಸಿಂಗ್ ಇರುತ್ತೆ ಮತ್ತೆ ಸ್ಯಾಮ್ಸಂಗ್ ಥಿಂಕಿಂಗ್ ಲೆವೆಲ್ ಇರುತ್ತೆ ಸೊ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಹಾಗೆ ಆಗತ್ತೆ ಇನ್ನು ಲಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ ಮತ್ತೆ Xiaomi ಕಡೆಯಿಂದ ನಿಮಗೆಲ್ಲ ಕಳೆದ ನ್ಯೂಸ್ಗಳಲ್ಲಿ ತೋರಿಸ್ಕೊಟ್ಟಿದ್ದೆ 64 ಮೆಗಾ ಪಿಕ್ಸೆಲ್ ಜೊತೆ Xiaomi ಒಂದು ಹೊಸ ಸ್ಮಾರ್ಟ್ ಫೋನ್ ತಗೊಂಡು ಬರಲಿದೆ ಅಂತ ಇದು Mi 3 ಅಂತೂ ಆಗಕ್ಕೆ ಸಾಧ್ಯ ಇಲ್ಲ CC9 ಮತ್ತೆ CC9 ಎಲ್ಲ 48 ಮೆಗಾ ಪಿಕ್ಸೆಲ್ ನೋಡ್ಕೊಂಡಿದ್ವಿ ಭಾರತದಲ್ಲಿ ಅಪ್ಗ್ರೇಡ್ ಆಗಿ ಕೂಡ ಬರ್ಬೋದು ಬಟ್ ನನ್ನ ಪ್ರಕಾರ ಇದು Note 8 ಅಥವಾ Note 8 Pro ಆಗುತ್ತೆ ಅನ್ಕೊಳ್ತಾ ಇದ್ದೀನಿ ಆಗಸ್ಟ್ ಅಲ್ಲಿ ಲಾಂಚ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದು ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಅನ್ಕೊಳ್ತಾ ಇದ್ದೀನಿ Note 8 Pro
ಪ್ರೋಗೆ ಯಾರೆಲ್ಲ ವೇಟ್ ಮಾಡಿದೀರಾ 64 ಮೆಗಾ ಪಿಕ್ಸೆಲ್ ಜೊತೆ ಯಾವ ಸ್ಮಾರ್ಟ್ ಫೋನ್ ಬರ್ಬೋದು? ನೋಟ್ 8 ಬರುತ್ತಾ, ನೋಟ್ 8 ಪ್ರೋ ಬರುತ್ತಾ, ಅಥವಾ A3 ಬರುತ್ತೆ? ನೀವು ನನಗೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಇದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನು ಲಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಇದು ಸದ್ಯಕ್ಕೆ ಹೈ ಎಂಡ್, ನಾನೇ ರಾಜ ಅಂತ ಹಾಕಬಹುದು. ಒಂದು ಸ್ಮಾರ್ಟ್ ಫೋನ್ Asus ಕಡೆಯಿಂದ Asus ROG2 ಫೋನ್. ಈ ಒಂದು ಸ್ಮಾರ್ಟ್ ಫೋನ್ ಸ್ನ್ಯಾಪ್ಡ್ರ್ಯಾಗನ್ 855 ಪ್ಲಸ್ ಎಲ್ಲಕ್ಕಿಂತ ಹೈ ಎಂಡ್ ಫೀಚರ್ ಇರುವ, ಹೈ ಎಂಡ್ ಪ್ರೊಸೆಸ್ ಇರುವ ಸ್ಮಾರ್ಟ್ ಫೋನ್ ಅದು Asus ROG2. ಈ ಒಂದು ಸ್ಮಾರ್ಟ್ ಫೋನಲ್ಲಿ 6.39 ಇಂಚಸ್ ಇರುವ ಫುಲ್ HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಡುವಲ್ ರಿಯರ್ ಕ್ಯಾಮ್ರಾ ಆಗಲಿ ಮತ್ತೆ 120 ಗೀಗಾ ಅದನ್ನ ರಿಫ್ರೆಶಿಂಗ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದು ತುಂಬಾ ಒಂದು ಇಂಪಾರ್ಟೆಂಟ್ ಫೀಚರ್ ಫಾರ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಕೋಬಹುದು. ಈ ಒಂದು ಸ್ಮಾರ್ಟ್ ಫೋನಲ್ಲಿ 8 GB ರ್ಯಾಮ್ ಮತ್ತೆ 12 GB ರ್ಯಾಮ್ ಎರಡು ವೇರಿಯಂಟ್ಸ್ಗಳನ್ನ ನೋಡ್ತಾ ಇದ್ವಿ. 6000 mAh ಬ್ಯಾಟ್ರಿ. ಈ ಒಂದು ಸ್ಮಾರ್ಟ್ ಫೋನ್ ಚೈನಾದಲ್ಲಿ 36,000ಗೆ ಲಾಂಚ್ ಆಗಿದೆ. ಇದಕ್ಕೂ ಮುಂಚೆ ROG ಫೋನ್ 1 ಲಾಂಚ್ ಆಗಿತ್ತು, ಅದು 70,000 ರೂಪಾಯಿಗೆ ಲಾಂಚ್ ಆಗಿತ್ತು ಚೈನಾದಲ್ಲಿ. ಇನ್ನು ROG ಫೋನ್ 36,000 ಕಮ್ಮಿ ಹೆಂಗೆ ಮಾಡ್ತಾರಪ್ಪ ಗೊತ್ತಾಗ್ತಿಲ್ಲ. ಆದ್ರೂ 40,000 ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ಮಾಡಿಕೊಂಡು ಭಾರತದಲ್ಲಿ ಬಂದರೆ ತುಂಬ ಜನ ಇದನ್ನು ಇಷ್ಟಪಡ್ತಾರೆ. ಕಮ್ಮಿ ಬೆಲೆಗೆ ಇದು OnePlus 7 ಪ್ರೋಗೆ ಕೂಡ, ಫ್ಲ್ಯಾಗ್ಶಿಪ್ಗೆ ಕೂಡ ಕಾಂಪಿಟೇಟ್ ಕೊಡುವಂಥ ಒಂದು ಗೇಮಿಂಗ್ ಸ್ಮಾರ್ಟ್ ಫೋನ್ ಅಥವಾ ನಾರ್ಮಲ್ ಯೂಸೇಜ್ಗೆ ಕೂಡ ಸ್ಮಾರ್ಟ್ ಫೋನ್ ಕಾಂಪಿಟೇಟ್ ಕೊಡುತ್ತೆ. ಬಟ್ ಕ್ಯಾಮ್ರಾ ಮಾಮೂಲಾಗಿ ಸ್ವಲ್ಪ ಹಿಂದುಳಿಯುತ್ತೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಈ ಒಂದು ROG ಫೋನ್ 2 ಬಗ್ಗೆ? ಪ್ರೊಸೆಸರ್ ಅಂತೂ ಹೇಳಿ ಮಾಡಿಸಿದಾಗಿದೆ ಅಲ್ಲ, ಸ್ನ್ಯಾಪ್ಡ್ರ್ಯಾಗನ್ 855. ಇಲ್ಲಿ ಲಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ Honor ಕಡೆಯಿಂದ Honor 9X. ಈ ಒಂದು ಸ್ಮಾರ್ಟ್ ಫೋನ್ ಇದೇ 15 ಆಗಸ್ಟ್ ಇಟ್ಕೊಂಡು 20 ಆಗಸ್ಟ್ ಒಳಗಿಂದು ಸ್ಮಾರ್ಟ್ ಫೋನ್ ಭಾರತದಲ್ಲಿ ಲಾಂಚ್ ಆಗ್ಬೋದು. ಈ ಒಂದು ಸ್ಮಾರ್ಟ್ ಫೋನಲ್ಲಿ 4000 mAh ಬ್ಯಾಟ್ರಿ, 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ನೋಡ್ತಾ ಇದ್ವಿ, ವಿತ್ ಟ್ರಿಪಲ್ ರಿಯರ್ ಕ್ಯಾಮ್ರಾಗಳು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಈ ಒಂದು ಸ್ಮಾರ್ಟ್ ಫೋನ್ನ ವಿಶೇಷ ಫೀಚರ್ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ನ ಪ್ರೊಸೆಸರ್ ಕಿರನ್ನ 810 ಜೊತೆ ಒಂದು ಪ್ರೊಸೆಸರ್ ನೋಡ್ತಾ ಇದ್ವಿ. ಇದು ಸ್ನ್ಯಾಪ್ಡ್ರ್ಯಾಗನ್ 730ಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಪ್ರೊಸೆಸರ್ ಆಗಿದೆ. ರೆಡ್ಮಿ K20ಗಿಂತ ಒಳ್ಳೆ ಸ್ಮಾರ್ಟ್ ಫೋನ್ ಪ್ರೊಸೆಸರ್ಲಿ ಒಂದು ಸ್ಮಾರ್ಟ್ ಫೋನ್ ಆಗಿದೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ವಿಶೇಷ ಅಂದರೆ ಇದೆ ಅಂತ ಹೇಳ್ಕೋಬೋದು. ಇನ್ನು ಇದು ಬೆಲೆ ನೋಡ್ಕೋಬೇಕಾದ್ರೆ ಇದು ಮಿಡ್ ರೇಂಜಲ್ಲಿ ಬರಲಿದೆ ಅಂತೆ. ಇನ್ನು ಸ್ನ್ಯಾಪ್ಡ್ರ್ಯಾಗನ್ 730ಗಿಂತ ಒಳ್ಳೆ ಪ್ರೊಸೆಸರ್ 15,000 ರೂಪಾಯಿ 16,000 ರೂಪಾಯಿಗೆ ಅಂದ್ರೆ ಲಾಂಚ್ ಮಾಡಿದ್ರೆ Honor 9X ಕೂಡ ನಮ್ಮ ಭಾರತದಲ್ಲಿ ಸೇಲ್ ಆಗುವಂಥ ತುಂಬ ಚಾನ್ಸಸ್ಗಳಿದೆ. ನೀವು ಕಾಯ್ದುಬಿಟ್ಟು ನೋಡೋಣ ಅಂತೆ 15 ಅಥವಾ 20 ಆಗಸ್ಟ್ಗೆ ಯಾವ ಸ್ಪೆಸಿಫಿಕೇಶನ್ ಯಾವ ಪ್ರೈಸ್ಗೆ ಬರುತ್ತೆ ಅಂತ. ಇನ್ನು ಲಿಸ್ಟಲ್ಲಿ ಕೊನೆಯದಾಗಿ ಕೆಲವೊಂದು ಸ್ಮಾರ್ಟ್ ಫೋನ್ಸ್ಗಳ ಲಿಸ್ಟ್ ಇದೆ ನಂತರ ಇದರಲ್ಲಿ ಕನ್ಫರ್ಮ್ ಆಗಿ ಬರುತ್ತಾ ಅಂತ ಗೊತ್ತಿಲ್ಲ. ಅದು ಸ್ಯಾಮ್ಸಂಗ್ನ M30s ಆಗಲಿ, A50s ಆಗಲಿ, A90 ಆಗಲಿ, ಅಥವಾ ನೋಕಿಯಾ ಕಡೆಯಿಂದ ನೋಕಿಯಾ 6.2 ಆಗಲಿ, 7.2 ಆಗಲಿ. ಇವೆಲ್ಲ ಸ್ಮಾರ್ಟ್ ಫೋನ್ಸ್ಗಳು ಆಗಸ್ಟ್ ಎಂಡ್ ದಿನಗಳಲ್ಲಿ ಲಾಂಚ್ ಆಗ್ಬೋದು. ಇಲ್ಲಾಂದ್ರೆ ಸೆಪ್ಟೆಂಬರ್ಲಿ ಕೂಡ ಈ ಒಂದು ಸ್ಮಾರ್ಟ್ ಫೋನ್ಸ್ಗಳು ಭಾರತದಲ್ಲಿ ಬರಲಿವೆ. ಇದು ಬಿಟ್ಟರೆ ನೋಕಿಯಾ ಕಡೆಯಿಂದ ಫೀಚರ್ಡ್ 4G ಸ್ಮಾರ್ಟ್ ಫೋನ್ಗಳು ಕೂಡ ಬರ್ಬೋದು. ಅದು ಕೀಪ್ಯಾಡ್ನಲ್ಲಿ ಇರುತ್ತೆ ನೋಡಿ, ನೋಕಿಯಾ 110 ಆಗಲಿ ಅಥವಾ ನೋಕಿಯಾ 220 ಆಗಲಿ. ಈ ಒಂದು ಸ್ಮಾರ್ಟ್ ಫೋನ್ಸ್ಗಳು ಭಾರತದಲ್ಲಿ ಆಗಸ್ಟ್ ತಿಂಗಳ ಕೊನೆ ತಿಂಗಳಲ್ಲಿ ಲಾಂಚ್ ಆಗುವಂತ ತುಂಬಾ ಚಾನ್ಸಸ್ಗಳಿದೆ. ಫ್ರೆಂಡ್ಸ್, ನೀವು ಯಾವ ಸ್ಮಾರ್ಟ್ ಫೋನ್ಸ್ಗಾಗಿ ವೇಟ್ ಮಾಡ್ತೀರಾ, ಯಾವುದಕ್ಕಾಗಿ ಜಾಸ್ತಿ ವೇಟ್ ಮಾಡ್ತೀರಾ ಅಂತ ನನಗೆ ಈ ಲಿಸ್ಟಲ್ಲಿ ಏನಿತ್ತು ಅದನ್ನು ನನಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಎಷ್ಟರ ಮಟ್ಟಿಗೆ ಇದು ಎಪಿಸೋಡ್ ಇಷ್ಟ ಆಗುತ್ತೆ, ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಲೈಕ್ಗಳ ಮುಖಾಂತರ ಸಪೋರ್ಟ್ ಇರಲಿ. ಸಿಗೋಣ ಅಂತ ನಮ್ಮ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.